ನಮಸ್ಕಾರ ವೀಕ್ಷಕರೇ, ಕನ್ನಡ ನ್ಯೂ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವು ಯಾರನ್ನಾದರೂ ನಂಬಿ ಅಥವಾ ಪ್ರೀತಿಸಿ ಮೋಸ ಹೋಗಿದ್ದೀರಾ? ನೀವು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ದೂರ ಆಗಿರ್ತಕ್ಕಂತಹ ನೋವು ನಿಮ್ಮನ್ನು ಕಾಡುತ್ತಿದೆಯಾ? ನಿಮ್ಮ ಮನೆಯಲ್ಲೂ ಸಹ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಯಾವುದಾದರೂ ಕಲಹಗಳು ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈಗಾಗಲೇ ನಿಮಗೆ ತಿಳಿಸಿದಂತೆ ನೀವು ಯಾರನ್ನಾದರೂ ಪ್ರೀತಿಸಿ ಮೋಸ ಹೋಗಿದ್ದರೆ ಅಥವಾ ಗಂಡ ಹೆಂಡತಿಯರ ಮಧ್ಯೆ ಬರುವ ಕಿರಿಕಿರಿಗಳಿಂದ ನೀವೇನಾದರೂ ಬೇಸತ್ತಿದ್ದರೆ ಈ ಒಂದು ಸರಳ ಹಾಗೂ ಶಕ್ತಿಯುತವಾದಂತಹ ಒಂದು ವಶೀಕರಣ ತಂತ್ರವನ್ನು ಮಾಡಿ ನೀವು ಯಾರನ್ನಾದರೂ ಸಹ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸಿಕೊಳ್ಳಿ. ಯಾವುದೇ ರೀತಿಯ ಸ್ವಾರ್ಥವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ತಂತ್ರವನ್ನು ಉಪಯೋಗಿಸಬೇಡಿ. ಮೊದಲಿಗೆ ಈ ತಂತ್ರವನ್ನು ಮಾಡಲು ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು 2 ಭಾಗಗಳನ್ನಾಗಿ ಕತ್ತರಿಸಬೇಕು. ಕತ್ತರಿಸಿದ ಈ 2 ಭಾಗಗಳಿಗೆ ಅರಿಶಿಣದಿಂದ ಅಲಂಕರಿಸಿ ಮಧ್ಯದಲ್ಲಿ ಕುಂಕುಮದ ಒಂದು ಬೊಟ್ಟನ್ನಿಡಬೇಕು. ಈ ರೀತಿ ಲಿಂಬೆಹಣ್ಣಿನ ಅರಿಶಿಣದಿಂದ ಅಲಂಕರಿಸಿ ಅದಾದ ಮೇಲೆ ಮಧ್ಯದಲ್ಲಿ ಈ ಲಿಂಬೆಹಣ್ಣಿಗೆ ಕುಂಕುಮದ ಒಂದು ಬೊಟ್ಟುಗಳನ್ನು ಇಟ್ಕೊಂಡಿದ್ದೀನಿ. ಈಗ ನಂತರ ಒಂದು ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಈ ತಾಮ್ರದ ಹಾಳೆಯ ಮೇಲೆ ಒಂದು ಚಕ್ರವನ್ನು ಬರೆದುಕೊಳ್ಬೇಕಾಗ್ತದೆ. ವೀಕ್ಷಕರೇ, ನೀವು ತಾಮ್ರದ ಹಾಳೆಯ ಬದಲು ಭೋಜಪತ್ರೆಯನ್ನು ಸಹ ಬಳಸಬಹುದು. ಈ ವಸ್ತುಗಳು ನಿಮಗೆ ಪೂಜಾ ಸಾಮಗ್ರಿಗಳು ಮಾರ್ತಕ್ಕಂಥ ಕಡೆ ಆಗಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತವೆ. ತಾಮ್ರದ ಹಾಳೆಯ ಮೇಲೆ ಬರೆದಿರತಕ್ಕಂಥ ಈ ಚಕ್ರವನ್ನು ನಿಮಗೆ ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸ್ತೇನೆ. ಈಗ ಮೊದಲಿಗೆ ಒಂದು ತ್ರಿಭುಜಾಕಾರದ ಒಂದು ಚಿಹ್ನೆಯನ್ನು ಬರೆದು ಇನ್ನೊಂದು ತ್ರಿಭುಜಾಕಾರವನ್ನು ಇದರ ಕೆಳಮುಖವನ್ನಾಗಿ ಬರೆದುಕೊಳ್ಬೇಕಾಗ್ತದೆ. ಇಲ್ಲಿ ಓಂ ಶ್ರೀಂ ಕ್ಲೀಂ ಹ್ರೀಂ ಮೇಲ್ಭಾಗದಲ್ಲಿ ರಂ, ಕೆಳಭಾಗದಲ್ಲಿ ನಂ. ಇದು ಬರೆದಿದ್ದಾದ ಮೇಲೆ ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಂತಿದ್ದೀರಾ ಅವರ ಹೆಸರನ್ನು ಮೊದಲಿಗೆ ಮೇಲ್ಭಾಗದಲ್ಲಿ ಬರಿಬೇಕು. ಉದಾಹರಣೆಗೆ ರಾಜ. ಇದರ ಮಧ್ಯಭಾಗದಲ್ಲಿ ಒಂದು ಚಿಕ್ಕದಾದ ಪ್ಲಸ್ ಚಿಹ್ನೆಯನ್ನು ಬರೆದು ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಬೇಕು. ನಾನಿಲ್ಲಿ ರಾಜ ಪ್ಲಸ್ ರಾಣಿ ಎಂದು ಬರೆದಿದ್ದೇನೆ. ವೀಕ್ಷಕರೇ, ಗಮನ ಇರಿ. ಮೊದಲು ನೀವು ಯಾರನ್ನಾದರೆ ವಶ ಮಾಡಿಕೊಳ್ಬೇಕಾಗಿದ್ದೀರಾ ಅವರ ಹೆಸರನ್ನು ಮೊದಲಿಗೆ ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಕೆಳಭಾಗದಲ್ಲಿ ಬರೆಯಬೇಕು. ವೀಕ್ಷಕರೇ, ಈಗ ಬಿಳಿಯ ಹಾಳೆಯ ಮೇಲೆ ನಿಮಗೆ ಬರೆಸಿ ತೋರಿಸಿದಂತಹ ಒಂದು ಚಕ್ರವನ್ನು ನಾನು ಈ ತಾಮ್ರದ ಹಾಳೆಯ ಮೇಲೆ ಬರೆದಿಟ್ಕೊಂಡಿದ್ದೇನೆ. ಮೊದಲೇ ಹೇಳಿದ ಹಾಗೆ ನೀವು ತಾಮ್ರದ ಹಾಳೆಯ ಬದಲು ಭೋಜಪತ್ರೆಯನ್ನಾದರೂ ಸಹ ಉಪಯೋಗಿಸಬೇಕು. ಈ ಚಕ್ರವನ್ನು ಬರೆದಕ್ಕಂತಹ ಒಂದು ತಾಮ್ರದ ಹಾಳೆಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ 2 ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಇಡಬೇಕು. 2 ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿಟ್ಟು ಇದನ್ನು ದಾರದಿಂದ ಸುತ್ತಿಕೊಳ್ಳಬೇಕು. ಈ ರೀತಿ ಲಿಂಬೆಹಣ್ಣನ್ನು ಮತ್ತು ನಾವು ಚಕ್ರವನ್ನು ಬರೆದಿರ್ತೀವಲ್ಲ ಹಾಳೆ, ಅದನ್ನೆಲ್ಲ ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು. ಈ ಪ್ರಕ್ರಿಯೆಯನ್ನು ನೀವು ವಾರದ ಶುಕ್ರವಾರದಂದಾಗಲಿ ಅಥವಾ ಮಂಗಳವಾರದ ದಿನ ಮಾಡಿಕೊಳ್ಳಬಹುದಾಗಿರ್ತದೆ. ಈ ರೀತಿ ಲಿಂಬೆಹಣ್ಣನ್ನು ಈ ದಾರದಿಂದ ಸುತ್ತಿಟ್ಕೊಳ್ಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟವರು 21 ದಿನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗುತ್ತಾರೆ. ಈ ರೀತಿ ಸುತ್ತಿಕೊಂಡ ಈ ಒಂದು ಲಿಂಬೆಹಣ್ಣನ್ನು
ಯಾವುದಾದ್ರೂ ಒಂದು ಬೇವಿನ ಮರದ ಬುಡದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ಅಗೆದು ಆ ಗುಂಡಿಯಲ್ಲಿ ಈ ಲಿಂಬೆಹಣ್ಣನ್ನು ಊತಿಟ್ಟು ಬರಬೇಕು. ಬೇವಿನ ಮರದ ಬುಡದಲ್ಲಿ ಒಂದು ಚಿಕ್ಕದಾದ ಗುಂಡಿ, ಈ ಲಿಂಬೆಹಣ್ಣನ್ನು ಊತಿಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಚಿಕ್ಕದಾದ ಒಂದು ಗುಂಡಿಯನ್ನು ಅಗೆದು ಅದರಲ್ಲಿ ಈ ಲಿಂಬೆಹಣ್ಣನ್ನು ಊತಿಟ್ಟು ಬರಬೇಕು. ಈ ತಂತ್ರವನ್ನು ನೀವು ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಅಕ್ಕ ತಂಗಿಯರ ಮಧ್ಯೆ ಇರುವ ಬಾಂಧವ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಹ ಮಾಡಬಹುದು. ಪತಿ ಪತ್ನಿಗೆ, ಪತ್ನಿ ಪತಿಗೆ, ಅತ್ತೆ ಸೊಸೆಯರ ಸಂಬಂಧ ಚೆನ್ನಾಗಿರಲು ಸಹ ಈ ಒಂದು ತಂತ್ರವನ್ನು ಮಾಡಬಹುದು. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ನಮಸ್ಕಾರ.